ಮೊದಲನೇ ಸುತ್ತಿನ ಕೊನೆ ವೇಳೆಗೆ ಟೀಮ್ ಎ 6 ಗ್ರಾಂ ಬಂಗಾರ ಗೆದ್ದಿದ್ದಾರೆ. ಟೀಮ್ ಬಿ ನೀವು 12 ಗ್ರಾಂ ಬಂಗಾರ ಗೆದ್ದಿದ್ದೀರಾ. ವೀಕ್ಷಕರೇ, ನಿಮ್ಮ ಹುಂಡಿಲಿ 2 ಗ್ರಾಂ ಬಂಗಾರ ಸೇರಿದೆ. ಟೀಮ್ ಎ, ಟೀಮ್ ಬಿ ಮೊದಲನೇ ಸುತ್ತು ಹೇಗಿತ್ತು? ಚೆನ್ನಾಗಿತ್ತು. ಈಗ ಎರಡನೇ ಸುತ್ತಿಗೆ ಹೋಗೋಣವಾ? ರೆಡಿ ಇದ್ದೀರಾ? ರೆಡಿ ಅಂತ ಜೋರಾಗಿ ಹೇಳಿ. ರೆಡಿ. ಹಾಗಂದ್ಮೇಲೆ ಲೆಟ್ಸ್ ಪ್ಲೇ ರೌಂಡ್ 2. ಈಗ ಎರಡನೇ ಸುತ್ತು ಸುಳಿವು ಸುತ್ತು. ಯಾರು ಕ್ಲೂ ಕೊಡ್ತಾರೆ? ತಾಯಿ ಮಗುಗೆ ಕ್ಲೂ ಕೊಡ್ತಾರೆ. ಇದರಲ್ಲಿ ಪ್ರತಿಯೊಂದು ಸರಿಯಾದ ಉತ್ತರಕ್ಕೂ ನಿಮ್ಗೆ 3 ಗ್ರಾಂ ಬಂಗಾರ ಸಿಗುತ್ತೆ. ಟೀಮ್ ಎ ಇಂದ ಕೀರ್ತನ ಅವ್ರು ಆಡ್ತಾರೆ, ಚಂದ್ರಿಕಾ ಅವ್ರು ಹೆಲ್ಪ್ ಮಾಡ್ತಾರೆ. ಬನ್ನಿ. ಕೀರ್ತನ ಅವರೇ, ನಾನೇನ್ ಹೇಳ್ಬೇಕಾಗಿಲ್ಲ ತಾನೆ? ಇಲ್ಲ. ಗೊತ್ತು. ಎಷ್ಟು ಕಾರ್ಡ್ ಇದೆ ನಿಮ್ ಮುಂದೆ? ಎನಿಸ್ತಾ ಇದ್ದೀರಾ? 7. ಹಾ, ನೀವು ಎಷ್ಟು ಕಾರ್ಡ್ ತಗೋಬೇಕು? 7. 5 ಕಾರ್ಡ್ ತಗೊಂಡ್ರೆ ಸಾಕು. ಅದ್ರಲ್ಲಿ ಒಂದು ಚಿತ್ರ ಇರುತ್ತೆ. ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತೀನಿ. ಅಮ್ಮನ ಹತ್ರ ಕ್ಲೂ ಕಾರ್ಡ್ ಇರುತ್ತೆ. ಆರ್ಡರ್ ಅಲ್ಲಿ ಇರಲ್ಲ, ಶಫಲ್ ಆಗಿರುತ್ತೆ. ನಿಮಗೆ ಉತ್ತರ ಗೊತ್ತಿದ್ರೆ ನೀವು ಕ್ಲೂ ಕೊಡ್ಬೋದು. ಕೀರ್ತನ ಅವರು ಉತ್ತರ ಹೇಳ್ತಾರೆ. ರೆಡಿನಾ? ರೆಡಿ. ಜೋರಾಗಿ ರೆಡಿ ಅಂತ ಹೇಳಿ. ರೆಡಿ. ರೆಡಿ. ನಿಮ್ ಮೊದಲನೇ ಕಾರ್ಡ್ ತಗೊಳ್ಳಿ. ಸಿನಿಮಾ. ಗೋಲ್ಡ್ ರಶ್ ಚಿತ್ರದ ನಾಯಕ ಯಾರು? ಕ್ಲೂ. ಇಂಗ್ಲಿಷ್ ಅಕ್ಷರ ಪಿ ಅನ್ನು ತಿರುಗಿಸಿ. ಅದಲ್ಲ ಕ್ಲೂ. ರಾಂಗ್ ಕ್ಲೂ. ಸ್ಪೀಡ್ ಚಿತ್ರ ನೋಡಿದಿರಾ ತಾನೆ? ಅದು ತಪ್ಪಾದ ಕ್ಲೂ. ಉತ್ತರ ಹೇಳ್ಬಿಡ್ಲಾ? ಸರಿಯಾದ ಉತ್ತರ ಚಾರ್ಲಿ ಚಾಪ್ಲಿನ್. ಗೊತ್ತಿಲ್ಲ ಅಲ್ಲ? ಚಾರ್ಲಿ ಚಾಪ್ಲಿನ್ ಬೇರೆ ಯಾವ್ದೋ ಚಿತ್ರ ನೋಡಿದ್ದೀರಾ? ಇಲ್ಲ. ಇಲ್ಲ. ಸರಿ, ಎರಡನೇ ಕಾರ್ಡ್ ತಗೊಳ್ಳಿ. ಸ್ಪೋರ್ಟ್ಸ್. ಬೇಸ್ಬಾಲ್ ಕ್ರೀಡೆಯಲ್ಲಿ ಒಂದು ಟೀಮ್ನಲ್ಲಿ ಒಟ್ಟು ಎಷ್ಟು ಜನ ಆಟಗಾರರಿರುತ್ತಾರೆ? ಕ್ಲೂ. ಇಂಗ್ಲಿಷ್ ಅಕ್ಷರ ಪಿ ಅನ್ನು ತಿರುಗಿಸಿ. ಸರಿಯಾದ ಕ್ಲೂ ಇಂಗ್ಲಿಷ್ ಅಕ್ಷರ ಪಿ ಅನ್ನು ತಿರುಗಿಸಿ. 9 ಸರಿಯಾದ ಉತ್ತರ. ನಿಮ್ ಮೂರನೇ ಕಾರ್ಡ್ ತಗೊಳ್ಳಿ. ಸೇಂಟ್. ತ್ರಿರತ್ನಗಳ ಬಗ್ಗೆ ಹೇಳಿದ ಮಹಾಪುರುಷ ಯಾರು? ಕ್ಲೂ. ಜೈನ್ ಧರ್ಮದ ಸ್ಥಾಪಕ. ಜೈನ ಧರ್ಮದ ಸ್ಥಾಪಕ. ಜೈನ್ ಧರ್ಮದ ಸ್ಥಾಪಕ ಯಾರು ಗೊತ್ತಾ? ನಮ್ಮ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಾನೆ ಗೊತ್ತಿಲ್ಲ. ಜೈನ್ ಧರ್ಮದ ಬಗ್ಗೆ ಕೇಳಿದ್ರೆ ಹಂಗೆ ಇದೆ ನಿಮ್ಮ ಮುಖ. ಗೊತ್ತಿಲ್ವಾ? ಹೇಳ್ಬಿಡ್ಲಾ? ಸರಿಯಾದ ಉತ್ತರ ಮಹಾವೀರ. ಓಕೆ, ನಿಮ್ 4ನೇ ಕಾರ್ಡ್ ತಗೊಳ್ಳಿ. ಸ್ನೂಕರ್ ಕ್ರೀಡೆಯಲ್ಲಿ ಒಟ್ಟು ಎಷ್ಟು ಚೆಂಡುಗಳಿರುತ್ತವೆ? ಕ್ಲೂ. 2 ವರ್ಷದಲ್ಲಿ 2 ತಿಂಗಳನ್ನು ಕಳೆಯಿರಿ. ಸರಿಯಾದ ಕ್ಲೂ 2 ವರ್ಷದಲ್ಲಿ 2 ತಿಂಗಳನ್ನು ಕಳೆಯಿರಿ. ಎರಡು ವರ್ಷ ಅಂದ್ರೆ ಎಷ್ಟು ತಿಂಗಳು? 1 ವರ್ಷಕ್ಕೆ ಎಷ್ಟು ತಿಂಗಳು? 20. 1 ವರ್ಷಕ್ಕೆ 20 ತಿಂಗಳು ಬರುತ್ತಾ? ಇಲ್ಲ. ಸರಿಯಾದ ಉತ್ತರ 22. 2 ವರ್ಷ ಅಂದ್ರೆ 24 ತಿಂಗಳಾಯ್ತಲ್ವಾ? ಅದ್ರಲ್ಲಿ 2 ವರ್ಷದಲ್ಲಿ 2 ತಿಂಗಳನ್ನು ಕಳೆಯಿರಿ ಅಂತ ಕ್ಲೂ ಇದೆ. 2 ತಿಂಗಳನ್ನು ಕಳೆದ್ರೆ 22. ಕರೆಕ್ಟಾ?
ನಿಮ್ಮ 5ನೇ ಕಾರ್ಡ್ ತಗೊಳ್ಳಿ. ಕಂಪ್ಯೂಟರ್. ಕಂಪ್ಯೂಟರ್ ಅನ್ನು ಕನ್ನಡದಲ್ಲಿ ಏನನ್ನುತ್ತಾರೆ? ಕಂಪ್ಯೂಟರ್. ಕಂಪ್ಯೂಟರ್ ಅನ್ನ ಕನ್ನಡದಲ್ಲಿ ಏನನ್ನುತ್ತಾರೆ? ಕ್ಲೂ. ಈ ಯಂತ್ರ ಗಣಿತ ಸೂತ್ರವನ್ನು ಬಿಡಿಸುತ್ತದೆ. ಕರೆಕ್ಟ್ ಕ್ಲೂ. ಈ ಯಂತ್ರ ಗಣಿತ ಸೂತ್ರವನ್ನು ಬಿಡಿಸುತ್ತದೆ. ಯಂತ್ರ ಅಂತಿದೆ, ಏನ್ ಯಂತ್ರ? ಅಲ್ಲಿ ಗಣಿತನೂ ಇದೆ, ಗೊತ್ತಿಲ್ವಾ? ಸರಿಯಾದ ಉತ್ತರ ಗಣಕಯಂತ್ರ. 5 ಕಾರ್ಡ್ ಮುಗೀತು. ನಾನು ಎಷ್ಟು ಪ್ರಶ್ನೆ ಕೇಳಿದೆ? 5. ನೀವು ಎಷ್ಟು ಉತ್ತರ ಕೊಟ್ರಿ? 1. ಎಷ್ಟು ಗ್ರಾಮ್ ಬಂಗಾರ ಆಯ್ತು? 3. ನೀವು ಎಷ್ಟು ಗ್ರಾಮ್ ಬಂಗಾರ ಬಿಟ್ಕೊಟ್ರಿ? 12 ಗ್ರಾಮ್ ಬಿಟ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಾ. ಈಗ ಟೀಮ್ ಬಿ ಇಂದ ಶಿಫಾಲಿ ಅವ್ರು ಆಡ್ತಾರೆ, ಕಲ್ಪನಾ ಅವ್ರು ಹೆಲ್ಪ್ ಮಾಡ್ತಾರೆ. ಬನ್ನಿ. ಅಮ್ಮ, ಇದು ನಿಮ್ಮ ಕ್ಲೂ ಕಾರ್ಡ್. ಶಿಫಾಲಿ ಅವರೇ ರೆಡಿನಾ? ನೋಡಿದ್ರ? ನೀವು ಕರೆಕ್ಟಾಗಿ 5ಕ್ಕೆ 5 ಸರಿಯಾಗಿ ಹೇಳ್ತೀರಾ? ಪ್ರಶ್ನೆ ಕೇಳಲ್ಲ? ನೀವು ಮೊದಲನೇ ಕಾರ್ಡ್ ತಗೊಳ್ಳಿ. ನಗರ. ಭಾರತದಲ್ಲಿ ಹವಾ ಮಹಲ್ ಎಲ್ಲಿದೆ? ಕ್ಲೂ. ಇದನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಸರಿಯಾದ ಕ್ಲೂ. ಇದನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. ಪಿಂಕ್ ಸಿಟಿ ಯಾವುದು? ಯಾವುದೋ ಒಂದು ಪುರ. ಯಾವ ಪುರ? ಗೊತ್ತಿಲ್ವಾ? ಉತ್ತರ ಹೇಳ್ಬಿಡ್ಲಾ? ಸರಿಯಾದ ಉತ್ತರ ಜೈಪುರ್. ಪಿಂಕ್ ಸಿಟಿ ಅಂತ ನಾವು ಜೈಪುರನ್ನೇ ಕರೆಯೋದು. ಗೊತ್ತಿರ್ಲಿಲ್ವಾ? ಇವತ್ತು ತಿಳ್ಕೊಂಡ್ರಾ? ಸರಿ, ನಿಮ್ಮ 2ನೇ ಕಾರ್ಡ್ ತಗೊಳ್ಳಿ. ಏನ್ ಬಂತು? ಕ್ರಿಕೆಟ್. ರೋಷನ್ ಮಹಾನಾಮ ಯಾವ ದೇಶದ ಆಟಗಾರ? ರೋಷನ್ ಮಹಾನಾಮ ಯಾವ ದೇಶದ ಆಟಗಾರ? ಕ್ಲೂ. ಈ ದ್ವೀಪ ಭಾರತದ ಹತ್ತಿರ. ಹಾ, ಸರಿಯಾದ ಕ್ಲೂ. ಈ ದ್ವೀಪ ಭಾರತಕ್ಕೆ ಹತ್ತಿರ. ರಾವಣ. ಗೊತ್ತಿಲ್ವಾ? ಸರಿಯಾದ ಉತ್ತರ ಶ್ರೀಲಂಕಾ. ಏನಾಯ್ತು? ಗೊತ್ತಿಲ್ವಾ? ಇದು ಗೊತ್ತಿರ್ಲಿಲ್ವಾ? ನಿಮ್ 3ನೇ ಕಾರ್ಡ್ ತಗೊಳ್ಳಿ. ಒಗ್ಗಟ್ಟು. ಈ ಒಗಟನ್ನು ಬಿಡಿಸಿ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಏನಿದು? ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಕ್ಲೂ. ಬಟ್ಟೆ ಹೊಲೆಯಲು ಇದಿಲ್ಲದೆ ಸಾಧ್ಯವಿಲ್ಲ. ಸೂಜಿ ದಾರ. ಸೂಜಿ ದಾರ. ಸರಿಯಾದ ಉತ್ತರ. ವೆರಿ ಗುಡ್. ನಿಮ್ 4ನೇ ಕಾರ್ಡ್ ತಗೊಳ್ಳಿ. ಬಂದರು. ಟ್ಯೂಟಿಕೋರಿನ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ? ಯೋಚನೆ ಮಾಡಿ. ಟ್ಯೂಟಿಕೋರಿನ್ ಪೋರ್ಟ್ ಯಾವ ರಾಜ್ಯದಲ್ಲಿದೆ? ಕ್ಲೂ. ಗೋಲ್ಡನ್ ಬೀಚ್ ಹೊಂದಿರೋ ರಾಜ್ಯ. ತಮಿಳುನಾಡು. ತಮಿಳುನಾಡು. ಸರಿಯಾದ